ಸಂದಿಗೆ ನಾಕೋಟೆ ಗುರು ರಾಜ ನಡೆಗೆ ಸಂದಿಗೆ ನಾಕೋಟೆ ಗುರು ರಾಜ ನಡೆಗೆ ಭಾರತ ಭೂಮಿಯು ಗುರು ಸಾಮ್ರಾಜ್ಯವು ಭಾರತ ಭೂಮಿಯು ಗುರು ಸಾಮ್ರಾಜ್ಯವು ಸ್ಥಿರವಾಗುಳಿಯಲಿ ನಡೆಯಲಿ ನಾಪೆ ಗುರು ರಾಜ ನಡೆಗೆ ಗುರು ರಾಜ ಗುರು ರಾಜ ಗುರು ರಾಜ ಗುರು ಪಾಂಡವರ ಅಜ್ಜನ ವಿವರ ವರ ಪಾಂಡವರ ಬಾಳಿನ ವಿವರ ಗುರು ಪಾಂಡವರ ಅಜ್ಜನ ವಿವರ ವರ ಪಾಂಡವರ ಬಾಳಿನ ವಿವರ ಅಸಿನವದಿಯ ರತ್ನ ಸಿಂಹಾಸನ ಅಸಿನವದಿಯ ಅಸಿನವದಿಯ ರತ್ನ ಸಿಂಹಾಸನ ಸ್ಥಿರವಾಗುಳಿಯಲೇ ವಿಶ್ವದಲ್ಲಿ ಸಂದಿಗೆ ನಾಕೋಟೆ ಗುರು ರಾಜ ನಡೆಗೆ ಯುದ್ಧ ಭೂಮಿಯು ಗುರು ಸಾಮ್ರಾಜ್ಯವು ಸ್ಥಿರವಾಗುಳಿಯಲಿ ವಿಶ್ವದಲ್ಲಿ ಸಂದಿಗೆ ನಾಕೋಟೆ ಗುರು ರಾಜ ನಡೆಗೆ ಅಮಿತ ಪರಾಕ್ರಮ ಮಂಡಲಾಧಿಪಂ ಈ ಉಜಾವರ ಕೌರವೇಶ್ವರನ ಚಲನೆ ನನಗೆ ಸರಿ ಸಮನಾಗಿರುವ ದೊರೆಯ
ವಿಚಿತ್ರವಾದ ವೃತ್ತಾಂತನ ಕೇಳಿದಿರ. ರಾಜಕೋಶಾದಿಯನ್ನು ಕಳೆದುಕೊಂಡು ಭಿಕ್ಷಾಟನ ಮಾಡುತ್ತಿರುವ ಪಾಂಡವರು ನಾಚಿಕೆ ಇಲ್ಲದಂತೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ದುರ್ಯೋಧನ ಹಾಗೆ ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ದುರ್ಯೋಧನ? ಯುದ್ಧವು ಸಿದ್ಧ, ಯುದ್ಧಕ್ಕಾಗಿ ನಾನು ಸಿದ್ಧ. ನನ್ನ ಬಳಿಯಲ್ಲಿ 11 ಅಕ್ಷರ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ಬದಿಸಿದ ಹಾರೆ ಕಾಲಿನ ಸಿಕ್ಕಿದ ಬಾಳೆಹಣ್ಣಿನ ನೂಜು ಗುಜ್ಜಾಗುವುದಲ್ಲ. ಸಹೋದರ ಅಣ್ಣ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರೋಪದೇಶಕರ್ಯಾರು? ಅಂಗರಾದ ಕಾರಣವಿಲ್ಲವೇಣ್ಣ. ಪೂಜ್ಯರಾದ ಭೀಷ್ಮರಿರುವಾಗ ಆ ವಿಚಾರವು ನಮಗೆ ಏತಕ್ಕೆ? ಏನು ಪುರುಷೋತ್ತಮರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಏನು ಪುರುಷೋತ್ತಮನ ಬರುತ್ತಿರುವನಿ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ನಾನಿಲ್ಲಿರಬೇಕಾರೆ ಆತನ ಪುರುಷೋತ್ತಮನಿ ನೆಟ್ಟಗೆ ನನ್ನ ಅರಮನೆ ಬಾರದೆ ಅವರ ಹುಟ್ಟುಗೊಡಕೋತ್ಸವವಾಗಿ ಆ ದಾಸಿಪುತ್ರನ ವಿದರಮನೆಗೆ ಹೋಗುವರಂತೆ. ದುರ್ಯೋಧನ, ಆ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರೋದಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರವಾಗಿ ಬರುತ್ತಿಲ್ಲ. ಏದರ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳ್ಕೊಳ್ಳಬೇಕೆ? ಆತ್ಮಸಮಾನ ಕೊಡಬೇಕು. ಬಲವಂತನಾದ ನಿನಗೆ ನ್ಯಾಯ ಓದಿನವಿ, ನ್ಯಾಯಕ್ಕೆ ಸರ್ವರು ಓದಿನವಿ. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ನಿನಗೆ ರುಚಿಸುವುದಿಲ್ಲ. ಮರಣವು ಸನ್ನಿಹಿತವಾಗಿರೋದ್ರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪನೆ ಆಗಿರುವುದು. ವೀರರಿಂದ ಪ್ರವೃತ್ತನಾದ ಈ ಚಕ್ರಾಧೀಶ್ವರನು ಸಾರ್ವಭೌಮನು. ನಿನ್ನ ನೀತಿ ವಚನಗಳು ಅನಾವಶ್ಯಕ. ಸಹೋದರ, ಈ ವಿದುರನ್ನು ಹಿರಿಯನೆಂದು ನಾವು ಸಹೋದರದಿಂದ ಸುಮ್ಮನಿದ್ದರೆ ಈತನ ಮಿತಿ ಮೀರಿ ಮಾತಾಡುತ್ತಿರುವನು. ಈ ಕೂಡಲೇ ಈ ಸಮಯದ ಹೊರಗೆ ಕಳಿಸು. ಎದುರ ತುಂಬಿದ ರಾಜಸಭೆಯಲ್ಲಿ ನಮ್ಮಣ್ಣನಿಗೆ ಎದುರುತ್ತ ಕೊಡಲು ನಡೆ, ಹೊರಗೆ ನಡೆ ಈ ಸಭೆಯಿಂದ. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ತೆಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಪರಿಭ್ರಮೆಯಲ್ಲಿ ಕೆಡುಗೆರು ಪರಮಾತ್ಮನ ನೇಮರದೆ. ಪರಿಭ್ರಮೆಯಲ್ಲಿ ಕೆಡುಗೆರು ಮನೋಜ ಪರಮಾತ್ಮನ ನೇಮರದೆ. ದುರ್ಯೋಧನ, ಕರಳನ ಪ್ರತಿಸುತ್ತ
ಪರಮಾತ್ಮನನ್ನು ಇಷ್ಟೊಂದು ಜರದಾಡುವೆಯ? ನಿನ್ನ ನಾಲಿಗೆ ಏನಾಗಿರುವುದು? ಕೇಳು, ಹಿಂದೆ ನೀನು ದ್ರೌಪದಿ ವಸ್ತ್ರಾಭರಣ ಮಾಡಿದ ಸಮಯದಲ್ಲಿ ಭೀಮಸೈನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರಿಸುವ ಕೊಲ್ಲುವ ಸಮಯದಲ್ಲಿ ಅದನ್ನು ತಡೆಯಲು ರಕ್ಷಿಸಿ ಇಟ್ಟಿದ್ದ ಈ ಶಿವಧನಸ್ಸನ್ನು ಈಗಲೇ ಪ್ರಮಾದವಾಯಿತು ದುರ್ಯೋಧನ. ಇದನ್ನು ಅಪ್ಪಾಸೆ ಕೀಡು ಮಾಡಿ ಸರ್ವೋತ್ತಮನ ಬಿಲ್ಲಿನ ಸಾಯವನ್ನೇ ಕಳೆದುಕೊಂಡೇ ಅಲ್ಲ. ಕಾರಣ ಈತನ ಗಂಡು ಬೆದರಿಕೆ ನೀನು ಸಹ ಗೆದ್ರುವದೆ. ಪಾತನ ಶಿರವನ್ನ ತರಿದು ಹೊರಚಾಪನ ಪಡೆದ ನನಗೆ ಸರಿ ಸಮನಾರಿರುವ ಇದರ ಏಳು ಕಾರಣ. ಮಹೇಶ್ವರನ ಕೋರನ್ನೆಚ್ಚಿಸೆ ಹೊರಚಾಪನ ಪಡೆದ ನಿನಗೆ ಸರಿ ಸಮನಾರಿರುವ ಇದರ ಏಳು ಕಾರಣ. ಈತನ ಗೊಡ್ಡು ಬೆದರಿಕೆ ನೀನು ಸಹ ಎದುರುವುದೇ. ಈತನು ಯಾವ ಬಿಲ್ಲುಗಾರ? ನನ್ನ ಶಸ್ತ್ರಾಗಾರದಲ್ಲಿ ಸಾವಿರಾರು ಬಿಲ್ಲುಗಳಿರುವುದು. ಅದು ಹಾಗಿರಲಿ, ದೂತನಾಗಿ ಬರುವ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರು ಎದ್ದು ನಿಂತು ಗೌರವಿಸಿದಾದರೆ ಅವರನ್ನ ಹೊರಗೆ ಕಳಿಸಬೇಕು. ಯಾಕ್ಷರ ಸಹೋದರ ಅಣ್ಣ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸು. ಶ್ರೇಷ್ಠರ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಹೇಗಬೇಕು ಅಣ್ಣ? ಸಭೆಯಲ್ಲಿ ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಮಸ್ಕರಿಸಿದ್ರು ಕೂಡ ಆ ದ್ರೋಣಾದ ದುರ್ಯೋಧನನ್ನು ಕಣ್ಣೆತ್ತಿಯೂ ಸಹ ನೋಡ್ತಿರವಲ್ಲ. ಹೆರಳಿ ನನ್ನ ಎಡಗಾಲಿನ ಮುಷ್ಟನಿಂದ ಈ ಭೂಮಿಯನ್ನು ಮೆಟ್ಟಿ ಆತನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುತ್ತೇನೆ. ಯೋಗ ಮಾಯೆ ಜಾಗೃತಳಾಗು. ಛೇ ದುರ್ಯೋಧನ, ಚಕ್ರವರ್ತಿಯಾದ ನೀನು ನನ್ನ ಕಾಲಿಗೆ ಬಂದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲಯ್ಯ. ಶ್ರೇಷ್ಠ, ನೀನು ದೂತನಾಗಿ ಬಂದಿರುವಲ್ಲಿ ದೂತ ಲಕ್ಷಣ ಇದೆಯೋ ಇಲ್ಲವೆಂದು ಪಾದದಿಂದ ಮಸ್ತಕವರಿಗೆ ಪರೀಕ್ಷೆ ವೇಳೆ ನಾನು ನಿನ್ನ ನಮಸ್ಕರಿಸುತ್ತ ಹೆಮ್ಮೆ ಪಡಿಬೇಡ. ಆದೊಂದು ವೇಳೆ ನಮಸ್ಕರಿಸಾದರೆ ಈ ಭೂತ ಏನ ನಿನಗೆಲ್ಲ ಬಂದಿದ್ದು ಆಯ್ತು. ಬಂದಿದ್ದ ವಿಚಾರವನ್ನು ತಿಳಿಸು ಕೃಷ್ಣ. ಸುಯೋಧನ, ಭೀಷ್ಮ ದ್ರೋಣಾದಿ ಗುರುಜನರನ್ನು ನೋಡಿಕೊಂಡು ಸಮ್ಮತಿಸುವುದಾದರೆ ನಿನಗೊಂದು ಸಂದೇಶವನ್ನು ತಿಳಿಸುವೇನೋ? ಶ್ರೇಷ್ಠ, ಪಾಂಡವರ ವಿಚಾರ ಬಿಟ್ಟು ಬೇರೆ ಏನಾದರೂ ಹೇಳಬಹುದು, ನಾನು ನಡೆಸಿಕೊಡುವೆ. ಆದರೆ ರಾಜ ಸುದ್ದಿ ಮಾತ್ರ ವಿಚಾರ. ಸುಯೋಧನ, ರಾಜ್ಯದ ವಿಚಾರ ಒಲಿಸಿದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ. ಶ್ರೇಷ್ಠ, ನಿನಗೆ ಗೋಪಿಕಾ ಶ್ರೀಹರ ರತ್ನಂದರೆ ಬಹಳ ಉಲ್ಲಾಸ ಅಲ್ಲವೇ? ಇರಬಹುದು. ನಿನಗಾಗಿ ಒಳ್ಳೆ ಉಚಿತ ಪೀಠ ಇರುವುದು, ಅಲಂಕರಿಸಿ ಕೃಷ್ಣ. ಆಗಬಹುದು ಸುಯೋಧನ. ಸಹೋದರ, ನಮ್ಮ ರಾಜ ನರ್ತಕಿಯ ರಾಜಸ್ಥಾನಕ್ಕೆ ಬರಮಾಡಿ. ಹೋಗಬಹುದು. ಆಗಲಿ. ಆಚಾರ್ಯರು
ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ರಾಜೇಶ್ವರ ಮನೋಹರ ರೇಪು ಭಯಂಕರ ಮನೋಹರ ಚಾಪ ವಿದ್ಯವ ಬಲ್ಲ ಕರ್ಣದ ಪರಮಾಪ್ತ ಚಾಪ ವಿದ್ಯವ ಬಲ್ಲ ಕರ್ಣದ ಪರಮಾಪ್ತ ಅವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿ ಪ್ರೀತಿಯ ಕುವರ ಪಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ 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 ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ 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 ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ ನೀಲ ಮೇಘವರ್ಣ ಈ ಚೆಲುವ
ಕೃಷ್ಣ ನೀಲ ಮೇಘವರ್ಗ ಈ ಚೆಲುವ ಕೃಷ್ಣ ಕೊಳಲ ನಾದಕ್ಕೆ ಜನರ ಮರುಳುಗಳಿಪ ಶ್ರೀಕೃಷ್ಣ ಮುರಾರಿ ಹರಿ ಕೃಷ್ಣ ಕ್ಷಮಿಸಿ ಕ್ಷಮಿಸಿ ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಾಮ್ 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 ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಾಮ್ 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 ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತತ ತತ ತಕ ದಿಮಿ ದಿಮಿ ತಕ ಜಣು ತತ ತತ ತಕ ದಿಮಿ ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ಕಜಣು ತಕದಿಮಿ ಕಜಣು ತಕದಿಮಿ ಕಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ಕಜಣು ತಕದಿಮಿ ಕಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ಕಜಣು ತಕದಿಮಿ ಕಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ತಜ್ಜಂ ತಕಜಂ ತಕಟಜಂ ತದಿಗಿಣಕು 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 ತಜ್ಜಂ ತಕಜಂ ತಕಟಜಂ ತದಿಗಿಣಕು 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 ತಜ್ಜಂ ತಕಜಂ ತಕಟಜಂ ತದಿಗಿಣಕು 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 ತಾಂ ತದಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಾಂ ಬಲೆ ಬಲೆ ದಾತರ ಕೃತಕ ದಾತರ ಕೃತಕ ದಾತರ ಕೃತಕ ದಾ 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 ದಾ ದಾತರ ಕೃತಕ ದಾತರ ಕೃತಕ ದಾತರ ಕೃತಕ ದಾ ದಾ ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿತ್ತಕ ನಕಜಂ ತಜಂ ತರಿದಾಗ ದಿತ್ತಗ ನಕಜಂ ತಜಂ ತರಿತಕ ತಜನು ತಕ ತದಿಮಿ ತಕ ಜಣು ತಕ ತಜನು ತಕ ತದಿಮಿ ತಕ ಜಣು ಮಾವ ತದ್ದಿತ್ತಗ ನಕಜಂ ತಜಂ ತರಿದಾಗ ದಿತ್ತಗ ನಕಜಂ ತಜಂ ತರಿತಕ ತಜನು ತಕ ತದಿಮಿ ತಕ ಜಣು ತಕ ತಜನು ತಕ ತದಿಮಿ ತಕ ಜಣು ತದ್ದಿತ್ತಗ ನಕಜಂ ತಜಂ ತರಿದಾಗ ದಿತ್ತಗ ನಕಜಂ ತಜಂ ತರಿ ತಾಂಕಡದಾಗ ತರಕಿಡದಾಗ ದದ್ದಿ ಇಂಗಿಣ್ಣಕ್ಕು ತಾಂಕಡದಾಗ ತರಕಿಡದಾಗ ದದ್ದಿ ಇಂಗಿಣ್ಣಕ್ಕು ತಕ್ಕು ತದಿಂಗಿಣಕು ತಕ್ಕು ತದಿಂಗಿಣಕು ತಕಿಟ ತಜನು ತಜನು 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 ತಕದಿ ಮಿರಕ ಜನು ಮಿರಕ ಜನು ತಕದಿ ಮಿರಕ ಜನು ಮಿರಕ ಜನು ತಕಿಟ ತಜನು ತಜನು ತಕಿಟ ತಜನು ತಜನು ತಕಿಟ ತಜನು ತಜನು ತಕದಿ ಮಿರಕ ಜನು ಮಿರಕ ಜನು ತಕದಿ ಮಿರಕ ತಕ್ಕ ಜನು ತಾಮ್ ತಕ್ಕ ಜನು ತಾಮ್ ತಕ್ಕ ಜನು ತಾಮ್ ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಬಲೆ ಬಲೆ ಗುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ
ಏನಪ್ಪಣೆ? ನರ್ತರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ನಾಟಕ ಮುಗಿಲಿ ಪ್ರಭು, ಬೆಳಿಗ್ಗೆ ಖಂಡಿತ ಕೊಡೋಣ. ನರ್ತವನ್ನು ನೋಡಿದಾಯ್ತಲ್ಲ, ಬಂದಿರೋ ಮಾತುಗಳನ್ನು ಮುಂದುವರಿಸಿ. ಸುಯೋಧನ, ಆಲಿಸಿ ಕೇಳಿರಿ ಗುರು ಪಿತಾಮಹರೇ, ನನ್ನ ಅಭಿವಂದನೆಯ. ಸುಯೋಧನ, ಆಲಿಸಿ ಕೇಳಿರಿ ಗುರು ಪಿತಾಮಹರೇ, ನನ್ನ ಅಭಿವಂದನೆಯ. ಆತನು ತರುಯೇನು ಕಳುಹಿದ ಬಲಿಯೇನು, ಆತನು ತರುಯೇನು ಕಳುಹಿದ ಬಲಿಯೇನು, ದೂತಗ ಮಗಮಗನು ಆಲಿಸಿ ಕೇಳಿರಿ ಪಿತಾಮಹರೇ, ಅಲ್ಲನ ಅಭಿವಂದನೆಯ. ಶಾಂತಿ ಸಹೋದರರೇ ಸಾಧನೆ ಮಾಡಿ, ಶಾಂತಿ ಸಹೋದರರೇ ಸಾಧನೆ ಮಾಡಿ, ಸಂಧಿಯ ಸಂಪಾದಿಸಿ ನಾಯಿ ಬಂದೆಯ. ಸಂಧಿಯ ಸಂಪಾದಿಸಿ ನಾಯಿ ಬಂದೆಯ. ಆಲಿಸಿ ಕೇಳಿರಿ ಗುರು ಪಿತಾಮಹರೇ, ನನ್ನ ಪಾಲನ ಅಭಿವಂದನೆಯ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯನ್ನು ನಿರ್ಣಯಿಸಲ್ಪಡಬೇಕಾದ್ದರಿಂದ ನೀವು ಗಮನಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪಿನೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದಾಗಬಹುದಾದ ಅನರ್ಥಕ್ಕೆಲ್ಲ ನೀವೆಲ್ಲ ಕಾರಣರಾಗುವಿರಿ. ಹೀಗೆ ಕೇಳಿರಿ, ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಬೇಕಂತ ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಡೆಸಬೇಕಾಗಿದೆ. ಮಿತ್ರರೇ, ಈ ಪೀಠಿಗೆಯಲ್ಲಿ ಕಾಲನ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತದಲ್ಲಿ ಪರಾಜಿತರಾದಂತಹ ಸತ್ಯವಂತರು, ಧರ್ಮನಿಷ್ಠರಂತಹ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಪೂರೈಸಿಕೊಂಡು ಹಿಂದಿರುಗದರಳುವೆ. ಈಗ ನಿಮ್ಮ ವಾಗ್ದಾನವೂ ಉಳಿದಿದೆ. ಈಗ ನನ್ನೊಡನೆ ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ನನ್ನನ್ನು ನಿಮ್ಮ ಹತ್ರ ಕಳಿಸಿದ್ದಾರೆ. ಸಭಾಸದರೇ, ಪಾಂಡವರ ವಿನಯವಚನಗಳನ್ನು ಕೇಳಿದ್ರ? ಬಾಲ್ಯದಿಂದಲೂ ತೋರಿದ ದೀರ್ಘ ವೈರವನ್ನು ಮರೆತು ಪಾಂಡನಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರೋಧಾನ, ಕಪಟದೂತ್ಯ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನು ಮನಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ತಮ್ಮಲ್ಲಿ ಯಾಚಿಸುತ್ತಿರುವಾಗ
ಇಂಥ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಸಮರ್ಥಿಸಿರಿ. ಧೃತರಾಷ್ಟ್ರ ರಾಜೇಂದ್ರ, ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಯಾಗಿ ಹೀಗೆ ಬಿಟ್ಟಂತೆ ಮುಂದೆಯೂ ಬಿಡುವುದಾದರೆ ಅಪಾರ ದುಃಖಕ್ಕೀಡಾಗಿವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನಗೆ ಮಕ್ಕಳಲ್ಲವೇ? ಪಾಂಡವರಾಯನು ಮೃತಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ತಮ್ಮ ತೊಡೆಯ ಮೇಲೆ ಕಳೆದಲ್ಲವೇ? ಅವರಿಗೂ ಕೂಡ ಆಶ್ರಯ ಕೊಡುವಂತೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ವಜ್ಞನಾದ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ನಿರೋಕೆ ಪೊಧನಿ ದರೆ ಪರಮ ಪುರುಷನ ನುಡಿಯ ನಿರೋಕೆ ಪೊಧನಿ ದರೆ ಪರಮ ಪುರುಷನ ನುಡಿಯ ಕರೆದು ನಿನ್ನಯ ಬಂದು ಬಳಗದವರ ಧರ್ಮದಿಂದ ಸಾಗತಿಸಿ ಉಳಿಯುವುದು ಗುರುಕುಲವು. ಧರ್ಮದಿಂದ ಸಾಗತಿಸಿ ಉಳಿಯುವುದು ಗುರುಕುಲವು. ತಿರುಗಿಬುದು ನೀದರೆಯೇ ಪರಮ ಪುರುಷನ ನುಡಿಯ ಕರೆದು ನಿನ್ನಯ ಬಂದು ಬಳಗದವರ ಬಿರುಗಾಳಿಯೇ ತಿರುವುದು ಬಿರುಸಿನಲ್ಲಿ ಬರುತ್ತಿರುವುದು. ಬಿರುಗಾಳಿಯೇ ತಿರುವುದು ಬಿರುಸಿನಲ್ಲಿ ಬರುತ್ತಿರುವುದು. ತಡ ಮಾಡದೆ ಸಂಧಿಗೆ ತಲೆ ತಡ ಮಾಡದೆ ನೀನು ಸಂಧಿಗೆ ತರೆ ಮಾಡು. ನಿರುಗಿ ಪೊದು ನೀಧರೆಯೇ ಪರಮ ಪುರುಷನ ನುಡಿಯ ನಿರುಗಿ ಪೊದು ನೀಧರೆಯೇ ಪರಮ ಪುರುಷನ ನುಡಿಯ ಕರಸು ನಿಂದಯ ಬಂದು ಬಳಗದವರ ಧೃತರಾಷ್ಟ್ರ, ಪ್ರಿಯಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಬಲ್ಲಿರಲ್ಲವೇ? ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಈ ಸುಸಮಯವನ್ನು ವ್ಯರ್ಥ ಮಾಡುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ಈ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಮೇಲು. ದುರ್ಯೋಧನ, ಆಚಾರ್ಯರೇ, ಕಡುಗಲೆ ದುರ್ಯೋಧನ, ಕಡುಗಲೆ ದುರ್ಯೋಧನ, ವದನೆ ತೋರಿ ಪಾಂಡವರನ್ನು ವಟನೆ ತೋರಿ ಪಾಂಡವರನ್ನು ಕಡುಗಲೆ ದುರ್ಯೋಧನ.
ಭಜನೆ ಅರಸಿ ಕೃಷ್ಣ ತಂದೆಯನ್ನು ಅರಸಿ ಕೃಷ್ಣ ತಂದೆಯನ್ನು ಅಂದನಾಗದೆ ಬಂಧುಗಳ ಭಜನೆ ನೀ ತೋರಿ ಪಾಂಡವರನ್ನು ಕರುಣ ಕಡುಗಲಿ ಸಮಯದಲ್ಲಿ ಸಂಧಾನ ಮಾಡಿದೊಡನೆ ಸಂಧಿಯ ಸಮಯದಲ್ಲಿ ಸಂಧಾನ ಮಾಡಿದೊಡನೆ ನಿನ್ನೆದುರಾಗುವುದು ನಿನ್ನೆದುರಾಗುವುದು ಕಡು ಕಲಿದು ವಚನೆ ತೋರಿ ಪಾಂಡವರೊಳು ಕಡು ಕಲಿದು ದುರ್ಯೋಧನ, ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿರುವರು. ಅವರಿಗೆ ವಾಗ್ದಾನ ಮಾಡಿದಂತೆ ಅರ್ಧ ರಾಜ್ಯವನ್ನು ಕೊಡುವುದು ಸಮ್ಮಿತಲ್ಲವೇ? ಇದು ನನ್ನ ಅಭಿಮತ. ಅಪ್ಪಾಜಿ ಕದಿರೈ ಕುವರ ದುರ್ಯೋಧನ ದುರಿತವನೇ ಬಾಳು ದುರ್ಯೋಧನ ದುಡು ಕದಿರೈ ಕುವರ ಪಾಂಡವರೊಳು ನೀ ಸಂಧಿಯಗೈದು ಪಾಂಡವರೊಳು ನೀ ಸಂಧಿಯಗೈದು ನಿರುತವು ದರೆಯಲ್ಲಿ ಸುಖದಲ್ಲಿ ಬಾಳೈ ನಿರುತವು ದರೆಯಲ್ಲಿ ಸುಖದಲ್ಲಿ ಬಾಳೈ ದುಡುಕದಿರೈ ಕುವರ ದುರ್ಯೋಧನ ದುರಿತವನೇ ಬಾಳು ದುರ್ಯೋಧನ ದುಡುಕದಿರೈ ಕುವರ ಕುಮಾರ ಅಪ್ಪಾಜಿ ಪಾಂಡವರು ನಿಮ್ಮಿ ಸೋದರರಲ್ಲವೇ ಪಾಂಡವರು ನಿಮ್ಮಿ ಸೋದರರಲ್ಲವೇ ನಿಮ್ಮಲ್ಲಿ ಹಗೆದಳವೇತಕ್ಕೆ ನಿಮ್ಮಲ್ಲಿ ಹಗೆದಳವೇತಕ್ಕೆ ದುಡುಕದಿರೈ ಕುವರ ದುರ್ಯೋಧನ ದುರಿತವನೇ ಬಾಳು ಸುಯೋಧನ ದುಡುಕದಿರೈ ಕುವರ ವತ್ಸ ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನನೀ ಜನಕರಿಗೆ ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರ ರಕ್ತಪಾತದಿಂದ ಭಾರತ ಭೂಮಿಯನ್ನು ಹರಜಕವಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು. ದುರ್ಬೋಧನೆಗೆ ಕಿವಿ ಕೊಡಬೇಡ. ಪಾಂಡವರು ನಿನಗೆ ಸಹೋದರರಲ್ಲವೇ? ದುರ್ಯೋಧನ, ವಿದುರ, ಈ ದಾಸಿ ಪುತ್ರನು ನನಗೆ ಉಪದೇಶ ಮಾಡುವುದಲ್ಲಿ ಇವನೊಬ್ಬನೇ. ಆಗಲೇ ವಿದುರ, ನಡೆಯಲಿ ನಿನ್ನ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ನಿನಗೆ ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವರನ್ನು ನೋಡಿದಾಗ
ನಾವು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ದುರ್ಯೋಧನ ಕುಮಾರ, ನೀನು ಯೌವನ ಮದದಿಂದ ಗರ್ಮಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚುವ ಇರು. ನಮ್ಮ ಉಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು, ನಿನ್ನ ತಂದೆ ಪಿತಾಮಹ ಭೀಷ್ಮ, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಇವರು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ಈ ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಆ ಪಾಂಡವರಿಗೆ ಭೂಮಿನಾದರೂ ಕೊಡು. ಇದೇ ನನ್ನ ಅಭಿಮತ. ಇದರ ಈ ರೀತಿಯನ್ನು ಪಾಂಡವರಿಗೆ ಹೇಳಿಲ್ಲಬೇಕೆ? ಶ್ರೇಷ್ಠನಿಗಾಗಲಿ ನನ್ನ ತಂದೆಗಾಗಲಿ ನನ್ನೊಬ್ಬರಿಗೆ ಮಾತ್ರ ದೋಷ ಕಾಣವು. ಆ ಪಾಂಡವರ ಯುದ್ಧಶಕರಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳ ನೀವು ನಿಮ್ಮ ಸ್ವಭಾವಕ್ಕೆ ನೀವು ಸರಿಯಾದನೆ ಹೇಳಿದಿರಿ. ಶ್ರೇಷ್ಠ, ನೀನು ಮಹಾನುಭಾವನು. ನಿನ್ನ ದೌತ್ಯಕ್ಕೆ ನಾನು ಸಹಾಗರಾಗಿ ಮುಗಿಸಿದೆ. ಶ್ರೇಷ್ಠ, ನಿನ್ನ ಮರಳು ಮಾತಿಗೆ ಒಡಂಬಿಡುವ ಬುದ್ಧಿ ಮಾತ್ರ ಇದು ದುರ್ಯೋಧನಲ್ಲ. ಇದು ಶುದ್ಧ ಶಕ್ತಿನ ರಕ್ತ. ಸ್ವಾಭಿಮಾನ ಶೂನ್ಯದಿಂದ ಕೊಳಕುನಿರಲ್ಲ ಕೃಷ್ಣ, ಕೊಳಕುನಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ನಾನೆಂದು ಮೊದಲೇ ಬಲ್ಲೆನು. ಏನ್ ಹೇಳಿದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಾಹಸದ, ದುರಾಸೆಯ ದುರಾಭಿಮಾನ. ಅಲೈ ಅಲೈ, ಚೆನ್ನಾಗಿ ಹೇಳಿದೆ ಕೃಷ್ಣ, ಚೆನ್ನಾಗಿ ಹೇಳಿದನು ಕೇಳು.
ಅದು ದುರಾಭಿಮಾನ. ಹೆಚ್ಚೇಳು ಕೃಷ್ಣ, ಹೆಚ್ಚೇಳು. ನೀವ್ಯಾರೇ ಏನೇ ಹೇಳಿದರೂ ಈ ಕೌರವ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಟ್ಟ ಶೋಷಣೆ ಪ್ರಯೋಜನ ಇಲ್ಲ. ವಾಡು ಕೃಷ್ಣ. ಸಬಲ ರಾಜ ದುಶ್ಯಾಸನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಕೃಷ್ಣ ಏಕೆ ಬರಿದೆ ಅಣ್ಣನ ಮಾತುಗಳೆಲ್ಲವೂ ಆಗೊಪ್ಪಿತು. ಈ ಕುರುಸೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧಗಳ ವೀರಗಳ ಮಾತುಗಳಿಂದ ಹೇಗ ಬಂದೆ ಹಾಗೆ ಹೋಗು ಕೃಷ್ಣ, ಹೋಗು. ದುಶ್ಯಾಸನ, ಸಿಂಧುರಾಜ ಸೈನ, ಇದಕ್ಕೆ ನಿನ್ನ ಉತ್ತರವೇನು? ಬಿಡನೆಲ್ಲ ಹೊಗಳಿಕೆಯ, ಸಾಕು ಬಿಡನೆಲ್ಲ ಹೊಗಳಿಕೆಯ. ಮಾನವಿಲ್ಲದೆ ಏನ ಮಗಳಿದೆ, ಮಾನವಿಲ್ಲದೆ ಏನ ಮಗಳಿದೆ. ಸಾಕು ಹೊಗಳಿಕೆಯ. ನಡೆವ ಕೌರವವೇ ನಿನ್ನ ಮಾತಿಗೆ ಬರಲಾಗುವರೆ. ನಡೆವ ಕೌರವವೇ ನಿನ್ನ ಮಾತಿಗೆ ಬರಲಾಗುವರೆ. ಸಾಕು ನಿನ್ನ ಹೊಗಳಿಕೆಯ. ಕೃಷ್ಣ, ಈ ನಿನ್ನ ಮರಳು ಮಾತಿಗೆ ಇಲ್ಲಾರೋ ಬರುವುದಿಲ್ಲ. ನೀನು ಹೇಗೆ ಬಂದೆವು ಹಾಗೆ ಹೋಗುವುದೇ ಒಳ್ಳೆಯದು. ಇಲ್ಲವಾದಲ್ಲ ಕೌರವೇಶ್ವರ ಶ್ರೀ ಕೃಷ್ಣನ ಮಾತಿಗೆ ನೀನೆಂದ ಸಮ್ಮತಿಸಬಾರದು. ಬಲೆ ಬಲೆ ಸಬಲ ರಾಜ ಕರ್ಣ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನ ಮೇಲೆ ಯಜ್ಞೇಶ್ವರನಾಗಿ ಈ ರಾಧೆಯನಿಗೆ ಮುಷ್ಟನ್ನವು ಸುವುದಿಲ್ಲ. ರಾಜೇಂದ್ರ, ಸಂಧಿಮ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪಹರಿಸಿದವರಿಗೆ ಸ್ವಭಾವ ಇದ್ದು ನಮ್ಮಂತ ಕ್ಷತ್ರಿ ವೀರಗಲ್ಲ ಕೃಷ್ಣ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಕುಲವನ್ನು ಬಲಿ ಕೊಡಲು ಯೋಚಿಸಿದ್ದೀಯ. ಇದು ನಿನ್ನ ನ್ಯಾಯವೇ ಕರ್ಣ? ಕೃಷ್ಣ, ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲ್ಲವ ನೀನೇ. ಸಲ್ಲದು ನಿನಗೆ ಮಾಧವನೇ ಮಾಧವನೇ.
ನ್ಯಾಯವಿಲ್ಲದೆ ರಾಜವ ಕಪಟಿಸುವ ನ್ಯಾಯವಿಲ್ಲದ ರಾಜವ ಕಪಟಿಸುವ ಕಪಟ ನಾಟಕದ ಪಾತ್ರ ಬೇಡ ನಾಟಕದ ಪಾತ್ರ ಬೇಡ ಅಥವಂತರು ನಾವು ಅಥವಂತರು ನಾವು ದಿಟವಿದು ಕೇಳ ಪಕ್ಷಪಾತವ ಎಸಗದೆ ಬಾಳ ಪಕ್ಷಪಾತವ ಎಸಗದೆ ಬಾಳ ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲ್ಲವ ನೀನೇ ಸಲ್ಲದು ನಿನಗೆ ಮಾಧವನೇ ಮಾಧವನೇ ಕೃಷ್ಣ ಕೃಷ್ಣ ನಿನ್ನ ಪ್ರಾರಂಭಿಕ ಅರ್ಜುನರಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡದಕ್ಕೆ ಬಂದೇ ಇಲ್ವ ಆ ಧರ್ಮಕ್ಕಿಂತ ನನ್ನ ಧರ್ಮವು ಎಷ್ಟೇ ಮೇಲು ಯದುಪತಿ ನಿನ್ನ ಕುತಿಯನ ಸಂಧಾನಕ್ಕೆ ಖಂಡಿತವಾಗಿ ನಾವು ಯಾರು ಒಪ್ಪೋದಿಲ್ಲ ವಾಕ್ಯಗಳಿಂದ ಕೃಷ್ಣನ ಕಂಠವು ಬಿಗಿದಂತಾಗಿತ್ತು. ಮೇರೆ ಮೇರಿದು ಮದನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ ಆಲೋಚಿಸಿ ನೋಡು. ಹೇಳಬಹುದು ದುರ್ಯೋಧನ ರಾಜ್ಯ ಗದ್ದೆಗೆಯ ಮಾದಾಸೆಯಿಂದ ಯುದ್ಧದ ಮನೆ ರಾಜ ಗದ್ದುಗೆಯ ಮಾದಾಸೆಯಿಂದ ಯುದ್ಧದ ಮನೆ ಸಮರ ಸಾರುವುದರ ಭಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿದೆಯೋ ಭಾವ. ಭರತನಾಡಿನ ಸಮಸ್ತ ಸೈನ್ಯವೇ ಮಡಿದೋ ನಾರಿ ಮುತ್ತೈದರ ಮಾದಲ್ಲ ಕಿಕ್ಕದನು ರಕ್ತದ ಮಡಿಗಿನಲ್ಲಿ ಹುಡುಗಾಡದವರು ನಮ್ಮ ಪತಿ ಪುತ್ರರ ಶವಗಳ ರಕ್ತದ ಮಡಿನಲ್ಲಿ ಹುಡುಕಾಡತೊಡಗುವರು ನಮ್ಮ ಪತಿ ಪುತ್ರರ ಶವಗಳ
ಈ ನಿನ್ನ ಗುರು ಹಿರಿಯರು ಬಂಧುಗಳು ಸೋದರನೊಂದು ಸಾರಿ ದುಶಿಶಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ಯಾವುದು ಬೇಡ. ಆಲೋಚಿಸಿ ನೋಡು. ನಿನಗೆ ಅತ್ಯಂತ ಮಹತ್ವದ ವಿಷಯ. ಅಲ್ಪ ಫಲದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲಪಾಗಿ ನಿನ್ನಲ್ಲಿ ಕ್ಷಮೆ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪಳಗಿದ್ದಾಗ ಹತ್ತಿರರಾಗಿ ನಿನ್ನನ್ನು ಆಲಂಗಿಸಿಕೊಳ್ಳುವರು. ಪಾಂಡು ನಂದರೊಡನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ನೀನು ವಿಶ್ವದಲ್ಲಿ ಅಪ್ರತಿಮೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಂತಿರೇ ಹೋಗಲಿ. ಅವರ ಇಷ್ಟವನ್ನು ನೆರವೇರಿಸು. ಈ ದಾನವ ವಿಜಯ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಇನ್ಯಾರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಈಗ ಭಿಕ್ಷಾ ಪ್ರದಾನ ಮಾಡಿ ಕೇಳುವೇನು. ಭಿಕ್ಷಾ ಪ್ರದಾನ ಮಾಡಕೋ ಪರಮೇಶ್ವರ. ಇದರಲ್ಲಿ ನನ್ನ ಅಪರಾಧವು ಏನಿದೆ ರಾಜ? ಪಾಂಡವರ ಜೂಜಾಡಿ ರಾಜ ಸಂಪತ್ತು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನವಾಗಿ ವನವಾಸ ಮಾಡುವುದು ಅಧರ್ಮದ ಕಾರ್ಯವೇ? ಹಾಗಾದರೆ ಕೇಳುವ ಸಮಯ ಸಾಮ್ರಾಜ್ಯದಲ್ಲಿ ಶಾಸನ ಮಾಡುವುದು ಈ ದುರ್ಯೋಧನೆಯ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಅವರಿಗೆ ಭಿಕ್ಷಾ ವೃತ್ತಿಯ ಯಜ್ಞವಾದ ಜೀವನ, ಧರ್ಮ ಮೀರುಗಳಾದ ಈ ಬಲವಾದ ಸಾಮ್ರಾಜ್ಯ ಒಪ್ಪಿಸುವುದು ಅಪಮಾನ. ನನ್ನಿಂದಾಗುವುದು ಕೃಷ್ಣ, ನನ್ನಿಂದಾಗುವುದು. ಯುದ್ಧದ ಭಯವನ್ನು ತೋರುವಿನ ಜನಜನ. ಯುದ್ಧವು ಶಕ್ತಿನ ಅರ್ಥ. ಆಗ ವಾಕ್ಯ ಜೀವನದಲ್ಲಿ ಯಕ್ಕೆ ಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಶಕ್ತಿಯನ್ನು ಭಯಪಡುವುದಿಲ್ಲ, ಭಯಪಡಲಾರದು ಕೃಷ್ಣ. ತಿರುನಾಗು ದುರ್ಯೋಧನ. ಭಾರತ ಭುವನೇಶದ ಶ್ರೀ ಸುರಾಶ, ಭಾರತ ಭುವನೇಶದ ಶ್ರೀ ಸುರಾಶ, ಸಮಾನ ಚೌರಿತ ರಾಜು ಭಾರತ ಭುವನೇಶ. Thank you.
ಬಂದರೆ ಅದನ್ನು ಅಗತ್ಯವಾಗಿ ಹೊಂದಿವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆಯ ಪಾಪಾಶಯ. ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಹೇಳಿವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಾಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ಶಕುನಿ ಸಲಹೆಯಂತೆ ಯುಧಿಷ್ಠರನ್ನು ಕರ್ತೀಯ. ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆದು ತಂದು ನೀನು ಮಾಡಿದ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮ ಕೇತುನಂತೆ ನಿನ್ನ ನೀಚಾಸ್ಮೃತಿಯನ್ನು ಹಿಂಬಲಿಸಲು ನೆನಪಿಡು. ಸತ್ಯವಂತರು ಧರ್ಮನಿಷ್ಠರು ಆದಂತಹ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ್ಮೃತಿಯನ್ನು ತೋರಿಸಿದೆ. ವಾರಣಾವತದ ಹರಿಗಿನ ಮನೆ, ಏಕಚಕ್ರಾನಗರದಲ್ಲಿ ಕುಂತಿಗಾದ ಮಂಗ, ವಿಷಪ್ರಾಶನ, ಸರ್ಪಬಂಧ ಇವುಗಳನ್ನು ಮರೆತೆಯ. ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿದ ನೀನು ಅನ್ಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಶ್ರೇಯಸ್ಸು ಎಂದಿಗೂ ಲಭಿಸದು. ಯಾರು ಎಂದಾರಿದ್ದಾರೆ ಯಾರು ಎಂದಾರಿದ್ದಾರೆ ಹಾಡಿಸುವೆ ಹಾಡಿಸು ಶ್ರೀಮಂತ ಹಗರಣವಿತ್ತು ಹಲ್ಲು ಮೂಲಕ ಹಗರಣವಿತ್ತು ಹಲ್ಲು ಅರಿತುಕೊಂಡೆಯೋ ಎದುರಿಲ್ಲಿಯೇ ಅಣ್ಣ, ಇದು ಕೌರವರ ರಾಜ್ಯಸಭೆ, ಪಾಂಡುರಂಗರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಈ ಪರಿಪುಷ್ಟರಾದ ಈ ವೃದ್ಧರು ನಿನ್ನ ಮಾತುಗಳನ್ನು ಹೇಗೆ ಕೇಳುತ್ತಿರುವರು? ಸಮಯವು ದೊರಕಿದರೆ ಎಂತಹ ದ್ರೋಹ ಚಿಂತನೆಗೂ ಎದರಕ್ಕೆತ್ತಗವರಲ್ಲ. ನಡೆಯಣ್ಣ, ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆಯಲಿ ಹೋಗೋಣ. ನಡೆಯಣ್ಣ. ಪ್ರೀತಿ ಪ್ರೇಮ ಪುತ್ರನೋ, ಪ್ರೀತಿ ಪ್ರೇಮ ಪುತ್ರನೋ, ಮಾತ ಬೀರಿ ಹೋದನೋ. ಈ ಪಟ್ಟಿ ವೆಯ್ಟ್ಲೆಸ್ ಆಗಿದ್ರೆ ತಲೆನೋವು ಬಂದಿತ್ತು. ಅಮಿತ ಪಾಂಡವರೊಡನೆ ವೈರವ. ಹೌದಾ? ಎಷ್ಟೊತ್ತಾಯ್ತದೆ? ಅಮಿತ ಪಾಂಡವರೊಡನೆ ವೈರವ, ಅಮ್ಮಮ್ಮ ಏನ ಗೈದೆನೋ, ಅಮ್ಮಮ್ಮ ಏನ ಗೈದೆನೋ, ಕೇಟಿಗ ಸುಯೋಧನ, ಆಗಪ್ಪ ಕಿರೀಟವ ಸುಯೋಧನ. ಇದು ಒಂದೈತೆ, ಬಂದಿಸಿರಿ ಒಂದೇ ಕೃಷ್ಣನ್ ಬಂದಿಸಿರಿ ಅಂತ ಒಂದೈತೆ. ಬಂದಿಸಿರಿ ಎಲ್ಲೆಲ್ಲ ಕೃಷ್ಣನೇ ನಿಂದೈತಾ? ಹೋದನು ಹೊರಟೇ ಹೋದನು. ಈ ಮದಾಂಧರನ್ನು ತಡೆಯುವರು ಯಾರು ಇಲ್ಲವೇ? ಯಾವ ಸಮಾಧಾನಗಳು ಎಂದು ಆಶ್ರಯಿಸುವನು, ಈ ಸಂಕಟಕ್ಕೀಡಾಗುವನು. ಅಭಿಮನ್ಯು ಅದೇ ಇಲ್ಲ.
ಜಾಗ್ರತೆಯಾಗಿ ಸಂಕಟಕ್ಕೀಡಾಗುವನು. ಹೋಗು ವಿದುರ, ಗಾಂಧಾರಿಯನ್ನು ಕರೆದುಕೊಂಡು ಬಾ. ಅವಳೊಂದು ಸಾರಿ, ಕೊನೆಯ ಸಾರಿ ಪ್ರಯತ್ನಿಸಿ ನೋಡಲಿ. ಕುರುಹೃದ್ದರೆ ಈ ದುರ್ವೀತನನ್ನು ದಮನ ಮಾಡಿದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಹೆಚ್ಚೆಂದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಮೂವರನ್ನು ಬಂಧನದಲ್ಲಿಟ್ಟು ಆ ಪಾಂಡವನೊಂದಿಗೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಹಾಗೆ ಕುಲವನ್ನು ರಕ್ಷಿಸುವ ಸಲುವಾಗಿ ಭಾರತದ ವೀರ ರಕ್ತವನ್ನು ಚೆಲ್ಲಬೇಕೆ? ಮಾನವ ಜಾತಿಯನ್ನು ಈ ರಕ್ತಾಪಳಿಯಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ವಾಸುದೇವ, ಈ ದುರ್ನೀತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆಯು ಒತ್ತಿ ಉರಿಯುತ್ತಿರುವುದು. ಆದರೆ ನಾನೇನು ಮಾಡಲಿ? ಅಂದನು, ದುರ್ಬಲನು, ಪರಾಧೀನನು. ರಾಜೇಂದ್ರ, ಗಾಂಧಾರಿ, ಕುಮಾರನೆಲ್ಲಿ? ಗಾಂಧಾರಿ, ರಾಜಲೋಪದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನ ಸಂಧಿಗೆ ಒಡಂಬಿಡುವಂತೆ ಮಾಡುವ ಕಾರ್ಯವು ನಿನ್ನದು ಗಾಂಧಾರಿ, ನಿನ್ನದು. ಹೋಗು ವಿದುರ, ಆತ ಬಗ್ಗೆ ನಾನು ಮತ್ತೊಂದು ಸಾರಿ ಇಲ್ಲಿಗೆ ಬರಮಾಡು. ಆಗಲಿ ಮಹಾರಾಜ. ರಾಜೇಂದ್ರ, ಪುತ್ರ ಪ್ರೇಮೆಯಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಈ ವ್ಯಾಮೋಹವನ್ನು ತ್ಯಜಿಸು. ವಿವೇಕವೆಂಬ ನಿನ್ನ ಆಂತರಿಕ ಚಕ್ಷುಗಳನ್ನು ತೆರೆ. ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನು ಆಲೋಚಿಸಿ ನೋಡು. ದುರ್ನಿಮಿತನು, ದುರಾಚಾರಿಯೂ ಆದ ದುರ್ಯೋಧನ ಕೈಯಲ್ಲಿ ಶಾಸನ ದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು. ಕುರುವೃದ್ಧರು ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ನಡೆದಿದ್ದೇ ಆದರೆ ಸ್ವರ್ಗದ ದಾರಿಯು ನಿರಪಂದವಾಗುವುದು. ಕುಮಾರ, ಬಾಕಂದ, ನಾನು ನಿನ್ನ ತಾಯಿ. ಕುಮಾರ, ಅಮ್ಮ, ತನೆಯ
ಕುಮಾರ, ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಲ್ಲಿ ಒಂದು ತೊಟ್ಟು ಕಂಬನಿ ಅಂತರು ನನ್ನ ದೇಹದ ರಕ್ತವು ನಷ್ಟವಾಗುವುದೆಂದು ಭಾವಿಸಿದ್ದೆನು. ಕುಮಾರ, ತಾಯಿಯ ಮಾತನ್ನು ನಿರಾಕರಿಸಬೇಡ. ಕುಮಾರ, ನಾನು ನಿನ್ನ ಸುಖ ಸಂಪದವನ್ನು ನೋಡುವ ಸಲುವಾಗಿ ಮುಚ್ಚಿರುವ ಈ ಕಣ್ಣುಗಳಲ್ಲಿ ರಕ್ತದಾನಿಯೂ ಸುರಿಯದಿರಲಿ. ತಾಯಿಯ ಪ್ರೇಮವು ಬತ್ತುವುದು, ನಕ್ಷತ್ರಗಳು ಎಣಿಕೆ ಇರಬಹುದು, ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ. ಮಾತೃ ಪ್ರೇಮವು ಮಾನವ ಹೃದಯ ಕೌಸ್ತುಭ ರಕ್ತ, ಅಬೋಧ ಬಾಲಕರಂತೆ ಭಾವನ ಸಮುದ್ರದ ಪುಟ್ಟಿದ ಅಮೃತ. ಆ ಅಮೃತವನ್ನು ಕಾಲಿನಿಂದ ಹೊದೆಯಬೇಡ. ಮದೋನ್ಮತ್ತನಾಗಿ ಪಾಷಾಂಡರಂತೆ ಆ ರಕ್ತವನ್ನು ಭೂಮಿಗೆ ಚೆಲ್ಲಬೇಡ. ನನ್ನ ಮಾತನ್ನು ಕೇಳು. ಚತುರ್ದಶ ಭುವನಗಳಲ್ಲಿ ಎಲ್ಲಿ ಹುಡುಕಿದರು ತಾಯಿಯಂತಹ ಬಂಧುವು, ಸ್ನೇಹಿತೆಯು, ಹಿತೇಶಿಯು ಎಲ್ಲೂ ದೊರಕುವುದಿಲ್ಲ. ಕುಮಾರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಧರ್ಮದಿಂದ ರಾಜ್ಯ ಭಾರವನ್ನಾಳು. ಅಮ್ಮ, ಅದೇ ಪುರ ಮಾತು. ನಿನ್ನ ಪುತ್ರನಾಗಿ ಕ್ಷತ್ರಿಯನ ಧರ್ಮವನ್ನು ತಿದ್ದಿಸಲಿ. ಎಲ್ಲ ಜಗತ್ತೇ ಪ್ರತಿಭಟಿಸಿದರು ಈ ದುರ್ಯೋಧನು ಧರ್ಮಚ್ಯುತ ಆಗೋದಿಲ್ಲ. ಇದು ಭೂತವು ಶಕ್ತಿಯ ಧರ್ಮ. ರಾಜ್ಯವನ್ನು ಅಪಹರಿಸಿದರು ಯುದ್ಧ ಮಾಡಿ ಅದರ ಪಡೆಯಲಿ. ವಾಸುದೇವ, ಇದು ನನ್ನ ಕೊನೆಯ ಸಂದೇಶ. ಕೊನೆಯ ಯಜ್ಞದಲ್ಲಿ ನಾವು ದೀಕ್ಷಿತರು ಪಾಂಡವರ ಸಂಧಿಯನ್ನು ಅಪಹರಿಸಿದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಧಾರದಲ್ಲಿ, ರತಿಕರ ವೀರರೋಷದಲ್ಲಿ. ನನಗಿನ್ನ ಸಮಯವಿಲ್ಲ. ಕುಮಾರ, 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 ಸಮಯವಿಲ್ಲ. ಅಧರ್ಮದ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಹತಭಾಗ್ಯ ಕುಮಾರ, ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನಮಾನವನ್ನು ಹೇಗೆ ನಿರ್ವಹಿಸಬಲ್ಲೆ? ಇಲ್ಲ, ಅದು ನಿನ್ನಿಂದ ಸಾಧ್ಯವಿಲ್ಲ. ನೀನು ನಾಶವಾಗುವೆ. ಕಡೆಗೆ ಈ ಕುರುಕುಲವು ನಾಶವಾಗುವುದು. ನಿನ್ನ ಅಂಧಪಿತನು ಶೋಕ ಸಾಗರದಲ್ಲಿ ಮುಳುಗಿ ಹೋಗುವನು. ನಾನು ಮಾತ್ರ ಅನನ್ಯ ಗತಿಗಳಾಗಿ ಈ ವಿಷದ ಮನೆಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಈಶ್ವರ, ಹೇ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿದ್ದೇವ, ಎಂತಹ ಕರುಣ ಕಥೆಯನ್ನು ಬರೆದೆ. ಏನಾಯ್ತು ಇದರ? ಏನು ನನ್ನನ್ನು ಬಂಧಿಸಲು ಹೆಚ್ಚಿಸುವರೆ? ದೂತನಾಗಿರುವ ನನ್ನನ್ನು ಬಂಧಿಸುವುದು ರಾಜನೀತಿಯ ವಿರುದ್ಧ. ಏನು ಕೃಷ್ಣನನ್ನು ಬಂಧಿಸಲು ಯಾರಿಂದ ಸಾಧ್ಯ? ಪರಮಾತ್ಮ, ರಾಜಮೇಶಿ, ಇದು ಪಾಪಮಯವಾದ ಪರಿತ್ಯಕ್ತವಾದ ಈ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ದೇವ. ಇದು ನಿನ್ನ ಕರ ಜೋಡಿಸಿ ಬೇಡುತ್ತಿರುವೆನು. ಕೂಡಲೇ ಈ ಸ್ಥಳವನ್ನು ಬಿಟ್ಟು ಹೊರಟು ಹೋಗು ದೇವ, ಹೊರಟು ಹೋಗು. ಏನು ನಾನು ಇಲ್ಲಿಂದ ಪಲಾಯನ ಮಾಡುವುದೇ? ಇಲ್ಲ, ಇದು ಎಂದಿಗೂ ಆಗದಂತ ಮಾತಲ್ಲ ರಾಜಮಹಿಷಿ. ಒಬ್ಬ ದರ್ಪಂದರಾದ ಕ್ಷತ್ರಿಯನಿಗೆ ಎದುರು ಓಡುವುದೇ? ಅದಕ್ಕಾಗಿ ಕಂಸ, ಶಿಶುಪಾಲಾದಿ ದಾನವರನ್ನು ಸಂಬಂಧಿಸಿದ ಈ ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದುರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಷ್ಟು ಶಕ್ತಿ ಇರುವುದು ನೀನು ಅರಿತಿರುವೆಯ? ಇದರ ಅಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವಾಗುವುದು. ಆಕಾಶದ ಗ್ರಹತಾರಕ ಸಮೂಹ ಕೂಡ ಮಕ್ಕಳ ತುಳಿತನಂತೆ ಕುಣಿಯ ತೊಡಗು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯನಾದ ದುರ್ಯೋಧನಿಗೆ ಅದರ ಭೀತನಾಗಲಿ? ಇಲ್ಲ ವಾಸುದೇವ, ಭಯವಲ್ಲ ಪರಮಾತ್ಮ. ಓ ದೇವ ದೇವ ಪ್ರಭೋ ಮಾಧವ ವೇಣುಗೋಪಾಲ ರುಕ್ಮಿಣಿ ಲೋಲ. ಪರಮಾತ್ಮ,
ಭೂಮಿಗಳ ಹಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ ಆಕಾಶ ಭೂಮಿಗಳ ಹಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ ಕಾರಣದಿ ಕಲ್ಲಾದ ಗುಣಸತಿಗೆ ಜೀವವ ತಂದ ಕಾರಣದಿ ಕಲ್ಲಾದ ಗುಣಸತಿಗೆ ಜೀವವ ತಂದ ರಂಗನ ಶ್ರೀಪಾದ ನಂಬಿಹೆನಯ್ಯ ಓ ದೇವ ದೇವ ಪ್ರಭು ಮಾಧವ ವೇಣುಗೋಪಾಲ ಶ್ರೀಲೋಲ ನಿನ್ನಯ ಪಾವನ ಪಾದಗಳ ಮಹಿಮೆಯ ವರ್ಣಿತ ಮಾತುಗಳ ಕಾಣಿನ ತಂದೆ ಬಿಡಲ ಓ ದೇವ ದೇವ ಪ್ರಭು ಮಾಧವ ಪ್ರಭು ಮಾಧವ ಪ್ರಭು ಮಾಧವ ಪ್ರಭು ಭಯದ ಮಾತಲ್ಲ ವಾಸುದೇವ. ದಾನವ ವಿಜಯಾಧಿಪತಿಗೆ ಶತ್ರುಗಳ ಭಯವೇ, ಜಗತ್ರಕ್ಷಕನಿಗೆ ಪರಾಪಕ್ಷದ ಪರಾಜಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ, ನಾನು ಭಯಕ್ಕಾಗಿ ಹೇಳುತ್ತಿಲ್ಲ. ನನ್ನ ಸ್ವಾಮಿಯ ಅವಹೇಳನ ಅದು ನನ್ನ ಕುಲಾಂಗನ ಪುತ್ರನ ಕೈಯಿಂದ ಸಹಿಸಲಾರೆ ದೇವ, ಸಹಿಸಲಾರೆ. ನೀನು ಭಕ್ತರ ಪರಂಧಾಮನಲ್ಲದೆ ಇದು ನಿನ್ನ ಪಾದವನ್ನು ಹಿಡಿದು ಬೇಡಿಕೊಳ್ಳುತ್ತಿರುವೆನು. ಕೂಡಲೇ ಈ ಸ್ಥಳವನ್ನು ಬಿಟ್ಟು ಹೊರಟು ಹೋಗು ಪರಮಾತ್ಮ, ಹೊರಟು ಹೋಗು. ರಾಜಮಹಿಷಿ, ನಿನ್ನ ಮಾತಿನಂತೆ ನಾನು ಈ ದಿನ ಹೇಳಿದಂತೆ ಫಲಾನ ಮಾಡುವೆನು. ಎಲ್ಲಿ ವಂಚಕ ಇನ್ನರಿಗೆ ಫಲಾನುಭವ ಕಟ್ಟಿರಿ ಕಟ್ಟಿರಿ ಕೃಷ್ಣನನ್ನ. ಅತಿ ಬೇಡ ಸುಯೋಧನನ ತೋರಿ ಗಗತಿಯೊಳು ಸೈರನೆ, ಅತಿ ಬೇಡ ಸುಯೋಧನನ ತೋರಿ ಗಗತಿಯೊಳು ಸೈರನೆ. ಇದಕ್ಕಿಂತ ಒದರವೆ ಅದೇ ಪಾಕ ಮಗುಳುವೆ, ಇದಕ್ಕಿಂತ ಒದರವೆ ಅದೇ ಪಾಕ ಮಗುಳುವೆ. ಕುಲಕೀಲ ಕುಲ ಪರತೆಯ ದುರಗಳು ಕಡಿಯನ್ನು ಬಿಡುವೆನೆ. ಕದನದಲ್ಲಿ ನಿನ್ನ ಮದವ ನಡಗಿಪ, ಕದನದಲ್ಲಿ ನಿನ್ನ ಮದವ ನಡಗಿಪ. ಚದುರ ನಿರೈ ಮರುಳೆ ಮಂದಮತಿಯಂತೆ ಮುಂದೆ ಹರಿಯದೆ, ಮಂದಮತಿಯಂತೆ ಮುಂದೆ ಹರಿಯದೆ ದುಂದುಗವ ಪಡೆವೆ. ಸೈರಿಸಬಲ್ಲವರ ಪರಮ ಪುರುಷ ಎನ್ನುವ ಬೆರುಮಳ ಮಳೆಯ ಕಡಿಯದೆ ಬಿಡುವನೆ. ಕತಿ ಬೇಡೈಸು ಯೋಧನನ ತೋರಿಗ ವೈರ್ಯೋ ಸೈರಣೆ 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 ಸೈರಣೆ. ಸುಯೋಧನ, ನನ್ನನ್ನು ಕಟ್ಟುವೆಯಾ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣೆಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಪ್ರತಿಬಿಂಬಿಸ ಇಚ್ಛಿಸುವೆಯ? ವ್ಯರ್ಥ, ನಿನ್ನಿಂದಾಗದು. ಈ ಬೆದರಿಕೆ ಮಾತುಗಳನ್ನು ಫಲವಿಲ್ಲ. ಕಟ್ಟಿರಿ ಕೃಷ್ಣನನ್ನ. ಕಟ್ಟಿರಿ, ಈಗ ಕಟ್ಟಿರಿ, ಈಗ ಕಟ್ಟಿರಿ. ಮಾಯೆ 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 ಮಾಯೆ